ಸ್ನೇಹಿತರೆ, ಕಲ್ಯಾಣಿ ಹಿಡನ್ ವೈಬ್ಸ್ಗೆ ಸ್ವಾಗತ. ನಾನು ನಿಮ್ಮ ಮೋಹನ್ ದಾಸ್ ಮಾಡೋ ನಮಸ್ಕಾರಗಳು. ನಾಳೆ ಷಟ್ತಿಲ ಏಕಾದಶಿ. ಹೆಸರೇ ಸೂಚಿಸುವಂತೆ ಎಳ್ಳಿನಲ್ಲಿ 6 ಬಗೆಯ ಪ್ರಕ್ರಿಯೆಗಳನ್ನು ನಾಳೆ ಮಾಡ್ಬೋದು. ಒಂದನೇದಾಗಿ ತಿಲ ಸ್ನಾನ, ಅಂದರೆ ಎಳ್ಳನ್ನು ಸೇರಿಸಿ ಸ್ನಾನ ಮಾಡುವುದು. ಎರಡನೇದಾಗಿ ಸೂರ್ಯನಿಗೆ ಅರ್ಘ್ಯ ಕೊಡುವಾಗ ಅದರಲ್ಲಿ ಎಳ್ಳು ಸೇರಿಸಿ ಅರ್ಘ್ಯ ಕೊಡುವುದು. ಮೂರನೇದಾಗಿ ತಿಲಭಕ್ಷ್ಯ, ಅಂದರೆ ನಾಳೆ ವೃತ ಇರುವವರು ದ್ವಾದಶಿಗೆ ಸೇವಿಸಿ ಎಳ್ಳಿನ ಉಂಡೆ ಅಥವಾ ಎಳ್ಳಿನ ಖಾದ್ಯ ಮಾಡಿ ದ್ವಾದಶಿಗೆ ಸೇವಿಸ್ಬೋದು. ನಾಲ್ಕನೇದಾಗಿ ತಿಲದಾನ, ಬ್ರಾಹ್ಮಣರಿಗೆ ದಕ್ಷಿಣೆಯೊಂದಿಗೆ ತಿಲದಾನವನ್ನು ಕೊಡುವಂಥ ಪ್ರಕ್ರಿಯೆ. ಐದನೇದು ತಿಲದೀಪ, ಅಂದರೆ ಎಳ್ಳೆಣ್ಣೆ ದೀಪ ಹಚ್ಚಬೇಕು. ಆರನೇದಾಗಿ ತಿಲಹೋಮ ಮತ್ತು ತಿಲತರ್ಪಣ ಮಾಡಬೇಕು. ಇದನ್ನು ಶಾಸ್ತ್ರ ತಿಳಿದವರು ಅನುಸರಿಸ್ತಾರೆ. ಹೀಗೆ ಮೇಲೆ ಹೇಳಿದ ಎಲ್ಲ ಪ್ರಕ್ರಿಯೆಯನ್ನು ಈ ದಾನದ ಮೂಲಕ ಆಚರಿಸಬೇಕು. ಉತ್ತಮ ಫಲಿತಾಂಶ ಅಂದರೆ ಪುಣ್ಯ ಪ್ರಾಪ್ತಿಯಾಗುತ್ತದೆ ಹಾಗೂ ಪಾಪ ನಾಶವಾಗುತ್ತದೆ. ತಿಲದಾನವು ಈ ದಿನ ಮಾಡುವುದು ಬಹಳ ಶ್ರೇಷ್ಠ. ದಶದಾನದಲ್ಲಿ ತಿಲದಾನವೂ ಒಂದು. ಈ ಷಟ್ತಿಲ ಏಕಾದಶಿಯ ಮಹಿಮೆ ಬಗ್ಗೆ ತಿಳಿಸುವುದಾದರೆ ಇದರ ಕಥೆಯನ್ನು ಹೇಮಾದ್ರಿಯಲ್ಲಿ ತಿಳಿಸಲಾಗಿದೆ. ಮಹಾವಿಷ್ಣು ಭಕ್ತೆಯಾದ ಒಬ್ಬಳು ಬ್ರಾಹ್ಮಣ ಕುಲದಲ್ಲಿ ಜನಿಸುತ್ತಾಳೆ. ಆಕೆ ಯಾರೊಬ್ಬರಿಗೂ ದಾನ ಧರ್ಮವನ್ನು ಮಾಡುತ್ತಿರಲಿಲ್ಲ. ಆಗ ಭಗವಂತನೇ ಇದನ್ನು ತಿಳಿಯುವುದಕ್ಕಾಗಿ ಭೂಲೋಕಕ್ಕೆ ಬಂದು ಭಿಕ್ಷುಕನ ರೂಪದಲ್ಲಿ ಆಕೆಯ ಬಳಿ ಬಂದು ಭಿಕ್ಷೆ ಬೇಡಿದಾಗ ಆಕೆ ಭಗವಂತನಿಗೆ ಮಣ್ಣಿನ ಹೆಂಟೆಯನ್ನು ದಾನವಾಗಿ ಕೊಡುತ್ತಾಳೆ. ಭಗವಂತನ ಭಕ್ತೆಯಾಗಿ ವೈಕುಂಠ ಪ್ರಾಪ್ತಿಯಾದರೂ ಆಕೆ ಮಣ್ಣಿನ ಹೆಂಟೆಯ ದಾನವನ್ನು ಕೊಟ್ಟಿರುವುದರಿಂದ ವೈಕುಂಠದಲ್ಲಿ ಮಣ್ಣಿನ ಮನೆಯಲ್ಲೇ ವಾಸ ಮಾಡಬೇಕಾಗುತ್ತದೆ. ವೈಕುಂಠವೆಂದರೆ ಸಕಲ ಭೋಗಗಳು, ಸುವರ್ಣ ಸೌಧಗಳು, ಸ್ವರ್ಣಮಯ ಜಗಮಗಿಸುವ ವಾತಾವರಣ. ಸದಾ ಭಗವಂತನ ಜೊತೆಯಲ್ಲೇ ಇದ್ದು ಲಕ್ಷ್ಮೀ ವಾಸವಿರುವ ವೈಭವೋಪೇತ ಜೀವನ. ಸ್ವರ್ಗ ಸೋಪಾನ ಅನ್ನುತ್ತಾರೆ ಅಲ್ವಾ? ವಿವರಿಸಲಾಗದ ವರ್ಣಿಸಲಾಗದ ನೆಲೆ. ಅದು ಎಷ್ಟೋ ಪುಣ್ಯ ಸಂಪಾದನೆಯ ಬಳಿಕ, ಪಾಪಗಳ ಪೂರ್ತಿ ವಿನಾಶದ ಬಳಿಕ ದೊರಕುವುದೇ ವೈಕುಂಠ ಪ್ರಾಪ್ತಿ. ಇದನ್ನು ಗಳಿಸಬೇಕೆಂದುಕೊಂಡಲ್ಲಿ ಕೇವಲ ಭಗವಂತನ ಭಕ್ತಿ, ದಾನ, ಧ್ಯಾನ, ಜಪ, ಭಜನೆ ಮತ್ತು ವೃತಾಚರಣೆಯನ್ನು ಮಾತ್ರ ಸಾಧ್ಯ. ಹಾಗಾಗಿ ಸಂದರ್ಭವನ್ನರಿತ ಆ ಬ್ರಾಹ್ಮಣ ಸ್ತ್ರೀಯು ಭಗವಂತನ ಆಜ್ಞೆಯಂತೆ ಈ ಷಟ್ತಿಲ ಏಕಾದಶಿ ವ್ರತವನ್ನು ಮಾಡುತ್ತಾಳೆ, ಆಚರಿಸುತ್ತಾಳೆ ಹಾಗೂ ಅಲ್ಲಿನ ಸಕಲ ಭೋಗ ಭಾಗ್ಯಗಳನ್ನು ಅನುಭವಿಸುತ್ತಾಳೆ. ಸ್ನೇಹಿತರೆ, ಹಾಗಾಗಿ ನಾಳೆ ಸೂರ್ಯೋದಯಕ್ಕಿಂತ ಮುಂಚೆ ಎದ್ದು ಸ್ನಾನಾದಿಗಳನ್ನು ಮುಗಿಸಿ ಭಗವಂತನ ಪೂಜೆ ಮಾಡಿ ಮಾಧವ ಸ್ತವರಾಜವನ್ನು ಪಠಿಸಿ ಅಥವಾ ಅದನ್ನು ಕೇಳಿ. ಇದನ್ನು ನಾವು ಇವತ್ತು ಅಪ್ಲೋಡ್ ಮಾಡಿದ್ದೇವೆ. ಭಾಗವತ, ಭಗವದ್ಗೀತೆ, ವಿಷ್ಣು ಸಹಸ್ರನಾಮವನ್ನು ಪಾರಾಯಣ ಮಾಡಿ ಭಕ್ತಿಯಿಂದ ಭಜನೆ ಮಾಡಿ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ.